ಇಲ್ಲಾಂದರೆ ಶಾನು ಮಾಡೋಕ್ಕೆ ಹೋಗಬೇಡಿ. ಸೊ ಅದು ನನಗೆ ಇಷ್ಟ ಗುರು. ಸೊ ಗೈಸ್, ಇವತ್ತು ಕಾರ್ನರ್ ಹೌಸಲ್ಲಿ ನಾನೇನು ತೊಗೊಂಡಿದ್ದೀನಿ ಅಂದರೆ ಮನೆಗೆ ಬಂದುಬಿಟ್ಟಿದ್ದೀನಿ. ಮನೆಗೆ ಬಂದಿದ ತಕ್ಷಣ ನಮ್ಮಮ್ಮ ಏನೇನು ಊಟ ಮಾಡಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ಬಿಡ್ತೀನಿ ಒಂದು ರೌಂಡು. ವೆಲ್ಕಮ್ 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 ಬ್ಯಾಕ್ ಅಂದ್ಕೊಳ್ಳಿ ಟು ಯೂಟ್ಯೂಬ್ ಚಾನೆಲ್ಲು. ಯಾವ ಚಾನೆಲ್ ಅಂತ ಕೇಳಿದ್ರೆ ಇಟ್ಸ್ ನಕ್ಕನ್ ಲೇಸ್ ಚಾನೆಲ್ ಅಂದ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ, ಸ್ವಲ್ಪ ಬೆಳಿತೀನಿ. ಹಾಗಂತ ನಾನು ಭಿಕ್ಷೆ ಬಿಡ್ತಾ ಇಲ್ಲ. ನೋ 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 ನಾನೆಲ್ಲ ಬಿಟ್ಟಾಕಿ ಬೆಳಗ್ಗೆ ಎದ್ಬಿಟ್ಟಿದ್ದೀನಿ. ಇವಾಗ ಎದ್ದಿದ ತಕ್ಷಣ ಏನು ಕತೆ ಅಂತ ಕೇಳಿದ್ರೆ ನನಗೆ ಸೊ ನಮ್ದೇನಪ್ಪ ಡೈಲಿ ಕತೆ ಬೆಳಗ್ಗೆ ಎದ್ದೋಳು, ಕಾಫಿ ಕುಡಿ, ಹಾಲು ತುಪ್ಪ ಕುಡಿ, ಬ್ರೇಕ್ಫಾಸ್ಟ್ ಮಾಡು, ಅದು ಮಾಡು, ಜಿಮ್ ಮಾಡು, ಅದೇ ಗುರು. ನಮ್ದೇನು ಬೇರೆಯವ್ರ ಥರ ನಾನು ಸ್ಕ್ರಿಪ್ಟೆಡ್ ಕಂಟೆಂಟ್ಸ್ ಮಾಡೋದು, ಅದು ಮಾಡೋದು, ಇದು ಮಾಡೋದು ಅದೆಲ್ಲ ನನಗಾಗಲ್ಲ. ನಾನೇನೇ ಇದ್ದರೆ ಹಾನೆಸ್ಟಾಗಿ ಹೇಳ್ಬಿಡ್ತೀನಿ, ಬಾಯಿಗೆ ಬಂದಂಗೆ ಹೇಳ್ಬಿಡ್ತೀನಿ. ಜನ ನನ್ನ ಮೇಲೆ ತಿಕ್ಕ ಉರ್ಕೊಂಡೇನೂ ಪರವಾಗಿಲ್ಲ, ಜನ ನನ್ನ ಮೇಲೆ ಚಪ್ಪಲಿ ಇಟ್ಟು ಹೊಡೆದೇನೂ ಪರವಾಗಿಲ್ಲ. ನನ್ನ ಮನ್ಸಲ್ಲಿ ಏನಿದೆ ಅದನ್ನು ಹೇಳ್ಬಿಡ್ತೀನಿ ಗುರು. ಯಾವನಿಗೂ ಮೋಸ ಮಾಡಿ ಸುಳ್ಳು ಹೇಳಿ ಜನ ನಂಬಿಸಿ ಆ ಥರ ಗಾಂಡ್ ಕೆಲಸ ಎಲ್ಲ ನಾನು ಮಾಡಲ್ಲ. ನಾನು ಮಾಡೋದೆಲ್ಲ ಒಳ್ಳೆ ಕೆಲಸ. ಸೊ ಒಳ್ಳೆ ಕೆಲಸ ಮಾಡಬೇಕಂದ್ರೆ ಬೇಜಾನ್ ಜನ ಬರ್ತಾರೆ. ಯಾಕೆ ಬರ್ತಾರೆ ಹೇಳಿ? ನೀವು ಒಳ್ಳೆಯವರು ಅದಕ್ಕೆ ಬರ್ತಾರೆ. ಸೊ ನಾನು ಹೇಳೋದು ಇಷ್ಟೇ. ಸೊ ಯು ಶುಡ್ ಆಲ್ವೇಸ್ ಕಾನ್ಸಂಟ್ರೇಟ್ ಆನ್ ಯೋರ್ ಸೆಲ್ಫ್ ಅಷ್ಟೇ. ಸೊ ನಾನು ಸ್ಟ್ರಾಂಗ್ ಕಾಫಿ ಕುಡ್ದಿದ ತಕ್ಷಣ ಫಸ್ಟು ಹೋಗೋದೆ ಜಿಮ್ಗೆ. ನೋಡೋಣ ಇವತ್ತು ಕ್ರೇಜಿಯಾಗಿ ವರ್ಕೌಟ್ ಮಾಡೋಣ. ಸೊ ಲೆಟ್ಸ್ ಗೋ. ನನ್ನ ಜೊತೆ ನೀವು ಬನ್ನಿ, ನೀವು ನೋಡಿ, ಲೆಟ್ಸ್ ಗೋ. ಸೊ ಮಾರ್ನಿಂಗ್ ಸೀನ್ಸು ವಿತ್ ಕಾಫಿ ಅಂದ್ಕೊಳ್ಳಿ, ಸ್ಟ್ರಾಂಗ್ ಕಾಫಿ. ಸೊ ಏನಾಯಿತು ಅಂದರೆ ನನ್ನ ಕ್ಲೋಸ್ ಫ್ರೆಂಡ್, ಓಕೆನಾ, ನಾನು ಅವನು ಕಮಿಟೆಡ್ ಆಗಿದ್ದು ಆಲ್ಮೋಸ್ಟ್ ಮಂತ್ಸ್. ಸೊ ನನಗೆ ಬಿಟ್ಟೋಗಿ ಅವಳು 2 ವರ್ಷ ಆಯಿತು. ಅವನಿಗೆ ಪಾಸ್ ಮಂತ್ ಬಿಟ್ಟು ಹೋದ್ಲು. ಸೀನ್ ಏನು ಅಂದರೆ ಏನು ಹೇಳಿಗರು ಹೇಳಕ್ಕೆ ನನಗೆ ಅಸಹ್ಯ ಅನಿಸುತ್ತೆ. ಅವನ ಗರ್ಲ್ ಫ್ರೆಂಡು ಬೇರೆಯವನ ಆಫೀಸ್ಗೆ ಹೋಗ್ಬಿಟ್ಟು ಅಲ್ಲಿದ್ದು ಅವನು ಫಾಲೋ ಮಾಡಿಕೊಂಡು ಅವನ ಗರ್ಲ್ ಫ್ರೆಂಡ್ನ ಅವಳು ತಗ್ಲಾಕೊಂಡು, ಯಾಕೆ ಬೇಕು ಗುರು? ನಾನು ಹೇಳೋದು ಹುಡುಗಿರ್ಗೆ ಇಷ್ಟನೇ, ನಿಮ್ಗೆ ಇಷ್ಟ ಇಲ್ವಾ? ಥೂ ಅಂತ ಹೇಳ್ಬಿಟ್ಟು ದೂರ ಮಾಡಿಬಿಡಿ. ನಂಬಿಕೆ ದ್ರೋಹ ಮಾಡಬೇಡಿ. ದೇವ್ರಾಣೆ ಪ್ಲೀಸ್, ಕೈ ಮುಗಿತೀನಿ. ಹುಡುಗಿರ್ಗೋಸ್ಕರ ಸತ್ತೋಗ್ಬಿಡ್ತಾರೆ. ಹುಡುಗರು ಹೆಂಗೆ ಅಂದರೆ, ಒಬ್ಳು ಹುಡುಗಿನ ಪ್ರೀತಿ ಮಾಡ್ದ ಅಂದರೆ ಜೀವನ ಪೂರ್ತಿ ಅವಳನ್ನೇ ಪ್ರೀತಿ ಮಾಡ್ತಾನೆ, ಮತ್ತೆ ಬೇರೆ ಹುಡುಗಿ ಮೇಲೆ ಪ್ರೀತಿನೇ ಬರಲ್ಲ. ಅರ್ಥ ಮಾಡ್ಕೊಳ್ರು, ಯಾಕರೋ ಅರ್ಥ ಮಾಡ್ಕೊಳ್ರು. ಸ್ಟ್ರಾಂಗ್ ಕಾಫಿ ಕುಡಿತೀನಿ ನಾನು ಇವಾಗ. ಸೊ ಯಾಕಂದರೆ ಫಾರ್ ಮೀ ಮೈ ಕಾಫಿ ಇಸ್ ಟೂ ಮಚ್ ಇಂಪಾರ್ಟೆಂಟ್ ದ್ಯಾನ್ ಅದರ್ಸ್ ಕಾಫೀಸ್ ಬಿಡು. ಯಾ ಇವತ್ತಿನ ವರ್ಕೌಟು ಎಲ್ಲಿ ಅಂತ ಕೇಳಿದ್ರೆ ಡೋಪಾಮೈನ್ ಬೈ NH2 ಅಂದ್ಕೊಳ್ಳಿ. ಇದಿರೋದು ಬನಶಂಕರಿಯಲ್ಲಿ. ನಾನು ಹೇಳಲ್ವಾ ಗುರು, ಇದು ಒನ್ ಆಫ್ ದ ಬೆಸ್ಟ್ ಜಿಮ್ ಅಂದ್ಕೊಳ್ಳಿ. ಎಕ್ವಿಪ್ಮೆಂಟ್ಸು ಮತ್ತು ಪ್ಲೇಸು ಎನ್ವೈರ್ನ್ಮೆಂಟು ಮಾತಾಡೋಂಗೆ ಇಲ್ಲ. ನಾನು ಒಂದ್ಸಲಿ ಪ್ರಮೋಷನ್ ವೀಡಿಯೋ ಮಾಡಿದ್ದು, ಅದಾದಮೇಲೆ ರೆಗ್ಯುಲರ್ ಆಗಿಬಿಟ್ಟಿದ್ದೀನಿ. ಸೊ ಗೈಸ್, ಒಳ್ಳೆ ವರ್ಕೌಟ್ ಆಯಿತು ಅಂದ್ಕೊಳ್ಳಿ NH2 ಜಿಮ್ಮಲ್ಲಿ. ಜಿಮ್ ಅಂತೂ ನೆಕ್ಸ್ಟ್ ಲೆವೆಲ್ ಗುರು. ನಾನು ಹೇಳೋದು ಇಷ್ಟೇ, ಯಾವತ್ತಾರೋ ಲೈಫಲ್ಲಿ ಒನ್ ಟೈಮ್ ಆ ಜಿಮ್ಗೆ ಹೋಗಿ ಒಂದ್ಸಲಿ ವರ್ಕೌಟ್ ಮಾಡಿ. ನೆಕ್ಸ್ಟ್ ಲೆವೆಲ್ ಗುರು. ಎನ್ವೈರ್ನ್ಮೆಂಟ್ ಯಾವ ಥರ ಇದೆ ಅಂದರೆ ಮಾತಾಡೋಂಗೆ ಇಲ್ಲ. ನಂಗೇನು ಅನಿಸ್ತಾ ಇದೆ ಗೊತ್ತಾ, ಪರ್ಸ್ನಲಿ ಆ ಜಿಮ್ಗೆ ಹೋಗಿ ಜಾಯಿನ್ ಆಗಿಬಿಡ್ಬೇಕು. ಬಟ್ ಏನು ಗೊತ್ತಾ, ರಾಜಾಜಿನಗರಿಂದ ಬನಶಂಕರಿವರೆಗೂ ಹೋಗೋದು ಅದೇ ಫ್ಲಿಪ್ಪು. ಸೊ ಅದಕ್ಕೆ ನಾನು ನಮ್ಮ ಏರಿಯಾ ಹತ್ರನೇ ಮಾಡ್ಕೊಂಡ್ಬಿಡ್ತೀನಿ. ಬಟ್ ನನಗೆ ಯಾವಾಗ ತುಂಬ ಕ್ರೇಜಿಯಾಗಿ ವರ್ಕೌಟ್ ಮಾಡ್ಬೇಕು ಅನ್ಸುತ್ತೆ ಗೊತ್ತಾ, ನಾನು ಅವಾಗ ಆ ಜಿಮ್ಗೆ ಹೋಗ್ಬಿಡ್ತೀನಿ NH2. ಸೊ ಇವಾಗ ಜಿಮ್ ಅಂತೂ ಕ್ರೇಜಿ ಆಯ್ತು ಅಂದ್ಕೊಳ್ಳಿ. ಬಟ್ ಇವತ್ತಿನ ಲಂಚ್ ಏನು ಅಂತ ಕೇಳಿದ್ರೆ ನನ್ನ ಫೇವ್ರೇಟು ಟ್ರಫಲ್ಸ್ಗೆ ಹೋಗ್ತಾ ಇದ್ದೀನಿ. ಸೊ ಟ್ರಫಲ್ಸ್ಗೆ ಹೋಗಿ ನೋಡೋಣ ಏನು ತಿನ್ನೋಣ ಅಂತ. ಹೇಳ್ಬೇಕಂದ್ರೆ ಹೆಲ್ತಿ ತಿನ್ನೋಣ ಅಂದ್ಕೊಂಡಿದ್ದೀನಿ. ಬಟ್ ಅಲ್ಲಿ ಹೋಗಿದ ತಕ್ಷಣ ಅನ್ಹೆಲ್ತಿ ತಿನ್ಬೇಕನ್ಸುತ್ತೆ. ಏನೋ ಗೊತ್ತಿಲ್ಲ, ನನ್ನ ಮನ್ಸು ಹಂಗೇನೆ. ಅನ್ಹೆಲ್ತಿಯಲ್ಲೇ ನಾನು ಹೆಲ್ತಿ ಅನ್ಸುತ್ತೆ ನನ್ನ ಬಾಡಿ. ಸೊ ಐ ಲವ್ ಈಟಿಂಗ್. ಬಟ್ ನಂತರ ಚೂತಿಯ ಥರ ನೀವು ತಿನ್ನಕ್ಕೆ ಹೋಗ್ಬೇಡಿ, ನಾನೇನೇನು ತಿಂತೀನಿ ಅಂತ. ಅಂಡರ್ಸ್ಟ್ಯಾಂಡ್? ಸೊ ಹೋಗೋಣ ಟ್ರಫಲ್ಸ್ಗೆ, ಸಿಗೋಣ. ಸೊ ಗಾಯ್ಸ್, ಇವತ್ತಿನ ಮಧ್ಯಾಹ್ನ ಲಂಚು ಪೆರಿ ಫ್ರೆಂಚ್ ಫ್ರೈಸ್ ಅಂದ್ಕೊಳ್ಳಿ. ಇವಾಗ ಇದನ್ನು ತಿಂದರೆ ನಾನಂತ ಪಾಗಲ್ ಆಗ್ತೀನಿ ಅಂದ್ಕೊಳ್ಳಿ. ಕ್ರೇಜಿ ಆಗಿದೆ.
ಗಾಯ್ಸ್ ಹೇಳ್ಬೇಕಂದ್ರೆ ಫ್ರೆಂಚ್ ಫ್ರೈಸು ಅಷ್ಟು ಕ್ರಿಸ್ಪಿಯಾಗಿರಲಿಲ್ಲ ಅಂತ ನಾನು ಮತ್ತೆ ಅವ್ನಿಗೆ ಹೇಳಿದ್ದೀನಿ, ಅಣ್ಣ ಒಂಚೂರು ಕ್ರಿಸ್ಪಿಯಾಗಿ ಮಾಡ್ಕೊಂಬ, ತಿಂದರೆ ಯಾವ ಥರ ಹೊಟ್ಟೆ ಒಳಗೆ ಹೋಗಬೇಕು ಅಂದರೆ ಫ್ರೆಂಚ್ ಫ್ರೈಸ್ ಎಲ್ಲ ಡ್ಯಾನ್ಸ್ ಆಡಬೇಕು, ಆ ಥರ ಇರಬೇಕು. ಗಾಯ್ಸ್ ಫ್ರೆಂಚ್ ಫ್ರೈಸ್ ತಿಂತಾ ಇದ್ದೀನಿ ವಿತ್ ಕ್ರಿಸ್ಪಿ ಅಂದ್ಕೊಳ್ಳಿ, ಚೆನ್ನಾಗಿದೆ, ತುಂಬಾ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ನಾನು ಆರ್ಡರ್ ಮಾಡಿರೋದು ಪಾಸ್ತಾ ಅಂತೂ ಇನ್ನೂ ಸಖತ್ತಾಗಿರುತ್ತೆ, ನನಗೆ ಇಷ್ಟ ಆಗೋದು. क्या हो गया देखो 5 मिनट में लेके आ गया भैया ಟ್ರಫಲ್ಸ್ ರೆಡ್ ಪಾಸ್ತಾ. ಸೊ ಇವತ್ತಿನ ಲಂಚು ಇದೇನೆ ಅಂದ್ಕೊಳ್ಳಿ, ಕ್ರೇಜಿ. ಲೆಟ್ಸ್ ಗೋ ಮಚ್ಚ. ಇದಲ್ಲಿ ತಿನ್ನೋದಲ್ಲ ಮಚ್ಚ, ಸ್ಪೂನಲ್ಲಿ ತಿನ್ನೋದು. ಫಕ್ ಇಸ್ ಸ್ಪೂನ್. ಭಯ್ಯಾ why you laughing so much? Am I cute? Am I pretty? Am I looking like an asshole? Bitch? Shul? Maga? But I look cute. I look cute? Yeah? Love you man. So guys, ಒಳ್ಳೆ ಊಟ ಆಯ್ತು ಅನ್ಕೊಳ್ಳಿ ಟ್ರಫಲ್ಸಲ್ಲಿ. ಇವಾಗ ಊಟ ಎಲ್ಲ ಆಗಿದ ತಕ್ಷಣ ಬಾಡಿಗೆ ರೆಸ್ಟ್ ಬೇಕೇ ಬೇಕು. ಸೊ ಅದಕ್ಕೆ ಏನು ಮಾಡ್ತೀನಿ ಅಂದರೆ ಮನೆಗೆ ಹೋಗ್ತೀರಿ. ಮನೆಗೆ ಹೋಗಿದ ತಕ್ಷಣ ಶಿಸ್ತಾಗಿ ದಬಾಕೊಂಡ್ಬಿಡ್ತೀನಿ. ದಬಾಕೊಂಡು ಎದ್ದಿದ ತಕ್ಷಣ ಮತ್ತೆ ನೋಡೋಣ ಇವತ್ತಿನ ಸಾಯಂಕಾಲ ಯಾವ ಥರ ಇರುತ್ತೆ ಅಂತ. ನೋಡೋಣ, ಜಿಮ್ಗೆ ಹೋಗ್ಬೋದು ಅಥವಾ ಎಲ್ಲರೂ ಹೋದರೆ ಹೋಗ್ಬೋದು. ದೇವರಾಣೆ ನನಗಂತೂ ಗೊತ್ತಿಲ್ಲ, ಯಾಕಂದರೆ ನಾನು ಯಾವ ಪ್ಲ್ಯಾನೇ ಮಾಡ್ಕೊಳಲ್ಲ, ಯಾಕಂದರೆ ನನಗೆ ಪ್ಲ್ಯಾನ್ಸೇ ಇರಲ್ಲ. ಸೊ ಸಿಗೋಣ, ಮನೆಗೆ ಹೋಗ್ತಾ ಇದ್ದೀನಿ. ನೋಡೋಣ ಮನೇಲಿ ಏನಾರು ನಮ್ಮಮ್ಮ ಇನ್ನೂ ಏನಾರು ಮಾಡಿದರೆ ತಿನ್ನೋಣ, ಆಮೇಲೆ ದಬಾಕೊಂಡ್ಬಿಡೋಣ ಶಿಸ್ತಾಗೆ ಜುಪ್ ಅಂತ. ಗೈಸ್ ಇನ್ನೇನು ಒಳ್ಳೆ ಊಟ ಆಯ್ತು ಅಂದ್ಕೊಳ್ಳಿ. ಇವಾಗ ಒಂದು ಸ್ವಲ್ಪ ದಬಾಕೊಂಡೆ ಅಂತೂ ದೇವರಾಣೆ ಯಾವ ಥರ ದಬಾಕೊಂಡ್ಬಿಡ್ತೀನಿ ಅಂದರೆ ನನಗೂ ಗೊತ್ತಿಲ್ಲ. ಅಷ್ಟು ನಿದ್ದೆ, ಕಣ್ಣು ತುಂಬ ನಿದ್ದೆ ಇದೆ. ಮಧ್ಯಾಹ್ನ ಊಟ ಮಾಡಿದ್ರೆ ಇದೇ ಪ್ರಾಬ್ಲಮ್ಮು, ಕಣ್ಣು ತುಂಬ ನಿದ್ದೆ ಬಂದುಬಿಡುತ್ತೆ. ನಿದ್ದೆ ಬಂದಿದ ತಕ್ಷಣ ಹಂಗೆ ದಬಾಕೊಂಡ್ಬಿಡ್ಬೇಕು ಅನ್ಸುತ್ತೆ, ಅದಕ್ಕೆ ದಬಾಕೊಂಡ್ಬಿಡ್ತೀನಿ, ಆಮೇಲೆ ಸಿಗ್ತೀನಿ. ಈ ಗಾಯ್ಸ್ ದಬಾಕೊಂಡಂತೂ ಎದ್ದಾಯಿತು. ಸೊ ಇವಾಗ ಡೈರೆಕ್ಟಾಗಿ ಎಲ್ಲಿ ಹೋಗ್ತೀನಿ ಅಂತ ದೇವರಾಣೆ ಗೊತ್ತಿಲ್ಲ ನನಗೆ. ಎನಿ ಟೈಮ್ ಗೊತ್ತೇ ಆಗಲ್ಲ ನಾನು ಎಲ್ಲಿ ಹೋಗ್ತೀನಿ ಏನು ಮಾಡ್ತೀನಿ ಅಂತ. ಸೊ ಒಳ್ಳೆ ಸ್ನಾನ ಆಯಿತು. ಸೊ ಇವಾಗ ನಾನು ಡೈರೆಕ್ಟಾಗೆ ಕಾಫಿ ಕುಡಿಬೇಕು. ಕಾಫಿ ಕುಡ್ದ ಆಮೇಲೆ ನೋಡೋಣ ವೇರ್ ಆಮ್ ಐ ಗೋಯಿಂಗ್, ವೇರ್ ಆಮ್ ನಾಟ್ ಗೋಯಿಂಗ್ ಅಂತ. ಸೊ ಆಲ್ರೆಡಿ ಬೆಳಗ್ಗೆ ಜಿಮ್ಮು ಯಾವ ಥರ ಮಾಡಿಬಿಟ್ಟಿದ್ದೀನಿ ಅಂದರೆ ಸಾಯಂಕಾಲ ಜಿಮ್ಗೆ ಹೋಗೋಕ್ಕೆ ಮನಸ್ಸು ಬರ್ತಾ ಇಲ್ಲ, ಆ ಥರ ವರ್ಕೌಟ್ ಮಾಡಿಬಿಟ್ಟಿದ್ದೀನಿ. ಸೊ ಲೆಟ್ಸ್ ಗೋ ಗಾಯ್ಸ್, ನೋಡೋಣ ಏನಾಗುತ್ತೆ ಏನಾಗಲ್ಲ ಅಂತ. ದೇವರಾಣೆ ನನಗಂತೂ ಗೊತ್ತಿಲ್ಲ, ಬಟ್ ಸ್ಟಿಲ್ ವಿಲ್ ಡ್ರಿಂಕ್ ಕಾಫಿ ಮ್ಯಾನ್. ಕಾಫಿ ಕುಡಿದ ತಕ್ಷಣ ಆಮೇಲೆ ಎಲ್ಲ ತಲೆಗೆ ಹೊಡಿಯುತ್ತೆ, ಏನೇನು ಹೊಡಿಬಾರ್ದು ಎಲ್ಲ ತಲೆಗೆ ಹೊಡಿಯುತ್ತೆ ಕಾಫಿ ಕುಡ್ದಾದ್ಮೇಲೆ. ಅದಕ್ಕೆ ಕಾಫಿ ಕುಡ್ದು ಬಿಡೋಣ, ಅದಾದಮೇಲೆ ವಿಲ್ ಸಿ ವಾಟ್ಸ್ ಹ್ಯಾಪನಿಂಗ್ ಮ್ಯಾನ್, ವಿಲ್ ಸಿ. ಲೆಟ್ಸ್ ಗೋ. ಸೊ ಗೈಸ್ ಇವತ್ತು ತುಂಬ ಸುಸ್ತಾಗ್ಬಿಟ್ಟಿತ್ತು, ಬಾಡಿ ಎಲ್ಲ ತುಂಬ ರೆಸ್ಟ್ ಕೊಡಬೇಕಾಗಿತ್ತು ಅಂತ ನಾನು ಬಂದಿರೋದೆ ಎಲ್ಲಿ ಅಂದರೆ ಕಾರ್ನರ್ ಹೌಸ್ ಅಂದ್ಕೊಳ್ಳಿ. ಇಲ್ಲಿ ನನ್ನ ಫೇವ್ರೇಟು ಅಂತ ಏನೂ ಇಲ್ಲ, ಬಟ್ ಏನೋ ಒಂದು ತಿನ್ಕೊಂಡು ಹೋಗೋಣ ಅಂತ ಮನ್ಸು ಹೊಡಿತಾ ಇತ್ತು, ಅದಕ್ಕೆ ಹೋಗೋಣ ಬನ್ನಿ, ಲೆಟ್ಸ್ ಗೋ. ಸೊ ಗೈಸ್ ಇವತ್ತು ಕಾರ್ನರ್ ಹೌಸಲ್ಲಿ ನಾನೇನು ತೊಗೊಂಡಿದ್ದೀನಿ ಅಂದರೆ ಚಾಕ್ಲೇಟ್ ಮಾಲ್ಟ್ ಮಿಲ್ಕ್ ಶೇಕ್ ಅಂದ್ಕೊಳ್ಳಿ, 210 ರೂಪಾಯಿ. ಆಮೇಲೆ ಫ್ರೂಟ್ ಸಂಡೇ ವಿತ್ ಆಪ್ರಿಕಾಟ್, ಇದು ಹೇಳ್ಬೇಕಂದ್ರೆ 210 ರುಪೀಸ್. ಸೊ ತಿನ್ನೋಣ ಇವಾಗ, ಲೆಟ್ಸ್ ಗೋ. Guys, this is love from Corner House. Oh my god, let's eat this. Fuck, today I'm so happy that Corner House literally gave me the last order of the day. I'm literally so happy. Thank you so much Corner House, love you. So ಇವಾಗ ಹೋಗ್ತಾ ಇರೋದು ಡೈರೆಕ್ಟ್ ಮನೆಗೆ. ಇಲ್ಲ, ಒಂದು ಚಾಕ್ಲೇಟ್ ಮಿಲ್ಕ್ ಶೇಕ್ ಇದೆ, ಚಾಕ್ಲೇಟ್ ಮಾಲ್ಟ್, ಅದನ್ನ ಕುಡಿದ್ಬಿಟ್ಟು ಮನೆಗೆ ಹೋಗಿ ಮತ್ತೆ ತಿಂದು ಮತ್ತೆ ಮಾಡೋದಷ್ಟೇ. ಸೊ ಗಾಯ್ಸ್ ಲಿಟ್ರಲಿ 11:15 ಆಗಿದೆ, ಬಟ್ ಕಾರ್ನರ್ ಹೌಸ್ ಲಿಟ್ರಲಿ ಗೇವ್ ಮಿ ದ ಚಾಕ್ಲೇಟ್ ಮಾಲ್ಟ್ ಮಿಲ್ಕ್ ಶೇಕ್ ವಿಚ್ ಐ ನೀಡೆಡ್. ಲಿಟ್ರಲಿ ಐ ಆಮ್ ಸೋ ಫಕಿಂಗ್ ಹ್ಯಾಪಿ ಇನ್ ಮೈ ಲೈಫ್ ಟುಡೇ ಮ್ಯಾನ್. So happy to drink this chocolate malt.
I love this, man. Literally I love this. Must try ankoli. So guys, after corner house we are eating Sagar's Panipuri ankoli. Oh my god. ಮಚ್ಚ ಸಾಕಾ ಪಾನಿ ಇನ್ನೂ ಹಾಕ್ಸ್ಬೇಕಾ? ಹಾಕ್ಬಿಡಿ ಅಣ್ಣ, ಮತ್ತೆ ಬರಲ್ಲ ಈ ಕಡೆ. ಲೆಟ್ಸ್ ಗೋ. ಓಯ್ ಮಚ್ಚ ಗೈಸ್, ಮನೆಗೆ ಬಂದ್ಬಿಟ್ಟಿದ್ದೀನಿ. ಮನೆಗೆ ಬಂದಿದ ತಕ್ಷಣ ನಮ್ಮಮ್ಮ ಏನೇನು ಊಟ ಮಾಡಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ಬಿಡ್ತೀನಿ ಒಂದು ರೌಂಡು. ಸೊ ಇದು ಎಲ್ಲ ಖಾಲಿ 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 ಖಾಲಿ, ಏನು ಮಾಡೋಕ್ಕಾಗಲ್ಲ. ನನ್ನ ಜೀವನದಲ್ಲಿ ಖಾಲಿ, ಅದಕ್ಕೆ ಊಟನೂ ಖಾಲಿ. ಇದು ರೈಸು, ಆಮೇಲೆ ಇದು ಚಪಾತಿ, ಇದು ಬೆಂಡೆಕಾಯಿ ಪಲ್ಯ, ಏನೋ ಒಂದು ಮಾಡಿದ್ದಾರೆ, ತಿನ್ನೋದು, ಮಲ್ಕೊಂಬಿಡೋದು. ಹಂಗೆ ಬೇಗ ಬೇಗ ತಿಂತೀನಿ, ಬೇಗ ಬೇಗ ಮಲ್ಕೊತೀನಿ. ಲೆಟ್ಸ್ ಗೋ. ಸೊ ಫೈನಲಿ ಗಾಯ್ಸ್, ಊಟ ನಿಮ್ಮ ಮುಂದೆ ಇದೆ ಅಂದ್ಕೊಳ್ಳಿ. ಮ್ಯಾಂಗೋ, ಬೆಂಡೆಕಾಯಿ ಪಲ್ಯ, ಚಪಾತಿ. ಸೊ ಸೀರಿಯಸ್ ಆಗಿ ಈ ಚಪಾತಿ ಜೊತೆ ಈ ಬೆಂಡೆಕಾಯಿ ಪಲ್ಯ ತಿಂತಾ ಇದ್ರೆ ಓ ಮೈ ಗಾಶ್, ಆಹಾ ಅನ್ಬೇಕು. ಏನನ್ಬೇಕು? ಆಹಾ. ತುಂಬ ಚೆನ್ನಾಗಿದೆ.